ಪತ್ರಿಕಾಗೋಷ್ಠಿ ಶುರು ಮಾಡೋಣ. ಶಾಲ್ ವಿ ಸ್ಟಾರ್ಟ್ ದ ಪ್ರೆಸ್ ಮೀಟ್? ಯಾ, ಫ್ರಮ್ ದ ಪ್ರೆಸ್, ಫೈನ್. SIR ಪ್ರಕ್ರಿಯೆ ನಡೀತಾ ಇದೆ. ಪಟ್ಟಿ ಹೊರಗಡೆ ಬರ್ತಾ ಇದೆ. 17ನೇ ತಾರೀಕು ಕೊನೆ ದಿನ. ಆದರೆ ಪ್ರಜೆಗಳಾದ ನಮಗೆ, ಮತದಾರರಾದ ನಮ್ಮಗಳಿಗೆ ಈ ಇಡೀ ಪ್ರಕ್ರಿಯೆ ಏನಿದೆ, ದ ಹೋಲ್ ಪ್ರಾಸೆಸ್ ಆಫ್ SIR, ಅದರ ಬಗ್ಗೆ ನಮ್ಮದೇ ಆದ ಆತಂಕಗಳಿವೆ, ನಮ್ಮ ಅಳಲಿದೆ, ನಮ್ಮ ಅನುಮಾನಗಳಿವೆ. ಸೊ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಹಲವು ಸಮಸ್ಯೆಗಳನ್ನು ಪ್ರತಿನಿಧಿಸುವ ನಮ್ಮ ಕರ್ನಾಟಕದ ಮತದಾರರು ನಿಮ್ಮ ಮುಂದೆ ಇದ್ದೇವೆ. ಸೊ ಮೊದಲಿಗೆ ಒಂದು 2 ನಿಮಿಷ ನಮ್ಮ ಆತಂಕ ಏನು, ನಮ್ಮ ಕಂಪ್ಲೇಂಟ್ ಏನು, ನಾವು ಅನುಭವಿಸ್ತಿರೋದು ಏನು ಅಂತ ಬೇರೆ ಬೇರೆ ನೆಲೆಯಿಂದ ಮಾತಾಡ್ತಾರೆ. ಅದು ಶುರು ಮಾಡೋದಕ್ಕೆ ಮುಂಚೆ, ಯಾಕಂದರೆ ಇದು SIRಗೆ ಸಂಬಂಧಪಟ್ಟ ಪತ್ರಿಕಾಗೋಷ್ಠಿ ಮಾತ್ರ ಆಗಿರೋದ್ರಿಂದ ಈ SIR ಈ ವೋಟರ್ ID ಅಲ್ಲದೆ, ಈ ವೋಟರ್ ID ಅಲ್ಲದೆ ಪತ್ರಕರ್ತರಿಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷ ಅದಕ್ಕೆ ನಾನು ಉತ್ತರಿಸ್ಬಿಡ್ತೀನಿ. ಯಾಕಂದರೆ ಅದು ನನ್ನ ಜವಾಬ್ದಾರಿ. ಹೋದ ಪತ್ರಿಕಾಗೋಷ್ಠಿಗೂ ಈ ಕೆಲವು ಪ್ರಶ್ನೆಗಳು ಇರ್ಬೋದು ನಿಮಗೆ, ಅದನ್ನು ಹೇಳಿಬಿಟ್ರೆ ಆಮೇಲೆ ನಾವು ಮೇನ್ ಪತ್ರಿಕಾಗೋಷ್ಠಿ ಶುರುವಾದಾಗ ಅದು ಬೇರೆ ಕಡೆ ಹೋಗಲ್ಲ, ಅದ್ರ ಮಧ್ಯೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಹೀಗಾಗಿ ಮೊದಲು 5 ನಿಮಿಷ ನಿಮಗೆ ಈ SIR ಮತ್ತು ಈ ವೋಟ್ ಇದರ ಬಗ್ಗೆ ಅಲ್ಲದೆ ಬೇರೆ ಏನಾದರೂ ನನ್ನ ಹತ್ರ ಪ್ರಶ್ನೆಗಳಿದ್ದರೆ ಕೇಳಬಹುದು. ಅದು ನಾನು ಹೇಳಿದ್ರೆ SIR ಅದಕ್ಕೆ ಮುಂಚೆ ಅದಲ್ಲದೆ ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ವಿಲ್ ಸ್ಟಾರ್ಟ್ ಇನ್ ಟು ದ್ಯಾಟ್. ಐ ವಿಲ್ ಸ್ಟಾರ್ಟ್ ಇನ್ ಟು ದ್ಯಾಟ್. SIR ಅಲ್ಲದೆ, ಯಾಕಂದರೆ ನನ್ನ ಜೊತೆ ಮಾತಾಡೋ ಪ್ರಶ್ನೆಗಳಿರುತ್ತೆ, ಅದನ್ನು ಹೇಳದೆ ಹೋಗ್ಬಿಟ್ಟೆ ಅಂತ ಆಗಬಾರ್ದು ನನಗೆ. ಅದು SIR ಪತ್ರಿಕಾಗೋಷ್ಠಿ ಮೇಲೆ ಕೇಳಿ ಅದು 2 ಮಿಕ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅದರ್ ದೆನ್ ದಿಸ್ ಬಿಫೋರ್. ಹೌದು, ಓಕೆನಾ? ಓಕೆ. ಯಾಕಂದ್ರೆ ಅದಾದ್ಮೇಲೆ ನಾನು ಅದಕ್ಕೆ ಉತ್ತರಿಸಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಇಶ್ಯೂ ಟು ಬಿ ಚೇಂಜ್ಡ್ ಆನ್ ಟು ಇಟ್. ಸೊ ಈ ಹೇಳೋದಕ್ಕೆ ಮತ್ತು ಇಡೀ ಒಂದು 5-6 ಜನ ಮಾತಾಡಿದ ಮೇಲೆ ನಾನು ಕೊನೆಗೆ ಮಾತಾಡ್ತೀನಿ, ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ಸೊ ಮೊದಲು ನಮ್ಮ ಅಳಲನ್ನು ನಿಮ್ಮ ಮೂಲಕ ಜನತೆಗೆ ಮತ್ತು SIR ನಡೆಸ್ತಿರುವ ಎಲೆಕ್ಷನ್ ಕಮಿಷನ್ಗೆ ನಾವು ನಮ್ಮ ಆತಂಕಗಳನ್ನು ಹೇಳಬೇಕಾಗಿದೆ. ನಾನು ಮೊದಲು ನಮಗಿರುವ ಮೊದಲನೇ ಕಂಪ್ಲೇಂಟ್ ರಂಜಿತ್ ಕುಮಾರ್, ನರಸಿಂಹಯ್ಯ ಕಾಲೋನಿ ನಿವಾಸಿಗಳು, ಇವರನ್ನು ಮಾತಾಡಬೇಕು ಅಂತ ಹೇಳ್ತೀನಿ 2 ನಿಮಿಷದಲ್ಲಿ. ಕ್ಷೇತ್ರ 157 ವಾರ್ಡ್ ಕಲ್ಯಾಣ ವಾರ್ಡಿಂದ ಬಂದಿರೋದು. ಬೂತ್ ನಂಬರು 242. ಅಲ್ಲಿ SIR ಅಪ್ಲಿಕೇಶನ್ ಫಿಲಪ್ ಮಾಡಿ ಕೊಟ್ಟಿದ್ರು ಕೂಡ ಇಲ್ಲಿದೆ, ಒಂದು ಅಕ್ಲೈಮೆಂಟ್ ಇದೆ, BLO ಸೈನ್ ಮಾಡಿಕೊಟ್ಟಿರೋದು. ಇದ್ರ ಕೂಡ ಅವ್ರದ್ದು ಮನೆ ಶಿಫ್ಟೆಡು, ಆಮೇಲೆ ಇಲ್ಲ ಅಂತ ಫುಲ್ ಎಲ್ಲ ಅಪ್ಲಿಕೇಶನು ಸುಮಾರು ಒಂದು 800 ಈ ಥರ ಆಗಿದೆ ಸರ್. ಅಷ್ಟೇ. ಅವ್ರು ಹೇಳ್ತಿರೋದು ನಮ್ಮ ಎಲೆಕ್ಷನ್ ಕಮಿಷನ್ನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಮೇಲೆ ಅದನ್ನು ಇವರು BLOಗಳಿಗೆ ಸೈನ್ ಮಾಡಿ ಕೊಟ್ಟ ಮೇಲೂ ಮತ್ತು ಅಪ್ಲೋಡ್ ಆದಮೇಲೂ ಈಗ ಬಂದಿರೋ ಪಟ್ಟಿಯಲ್ಲಿ ಅವರು ಶಿಫ್ಟೆಡ್ಡು, ಪರ್ಮನೆಂಟ್ ಶಿಫ್ಟೆಡ್ಡು ಅಂತ ಹಾಕಿದ್ದಾರೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ಒಂದು. ನೆಕ್ಸ್ಟು ಮೃದುಲಾ ಅಡ್ವೊಕೇಟ್ ಅವ್ರು ಮಾತಾಡ್ತಾರೆ. ಸೊ ಇಡೀ ರಿಜಿಸ್ಟರ್ಡ್ ವೋಟರ್ ಆದರೆ ಇವಾಗ ನಾನು ಪ್ರೀವಿಯಸ್ ನಾನು ಶಿಫ್ಟ್ ಆಗಿದ್ದೀನಿ, ಲೈಕ್ ಫ್ರಮ್ ರಾಜಾಜಿನಗರ್ ಟು ಅನದರ್ ಪ್ಲೇಸ್. ಆ್ಯಂಡ್ ಇವಾಗ ನನಗೆ ಹೊಸ ಫಾರ್ಮ್ 6 ಫೈಲ್ ಮಾಡಿ ದೇ ವಾಂಟ್ ಮೀ ಟು ಎನ್ರೋಲ್ ಆ್ಯಸ್ ಅ ನ್ಯೂ ವೋಟರ್. ನಾವು ಐ ಹ್ಯಾವ್ ಆಲ್ರೆಡಿ ಬಿನ್ ವೋಟಿಂಗ್ ಫಾರ್ ದ ಲಾಸ್ಟ್ 10 years. ವೈ ಶುಡ್ ಐ ಎನ್ರೋಲ್ ಆ್ಯಸ್ ಅ ನ್ಯೂ ವೋಟರ್ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಐಡಿಯಲಿ ಇಫ್ ಐ ಹ್ಯಾವ್ ಶಿಫ್ಟೆಡ್ ಮೈ ಹೌಸ್, I am supposed to file for a correction under Form 8 and I was supposed to ಲೈಕ್ ಬೇಸಿಕ್ಲಿ ನಾನು ಅದೇ ಎಪಿಕ್ ನಂಬರಲ್ಲಿ ನಂದು ಡೀಟೇಲ್ಸ್ ಬಂದು ಕರೆಕ್ಷನ್ ಮಾಡೋ ಅವಕಾಶ ನನಗೆ ಸಿಗಬೇಕಾಗಿತ್ತು. ಬಟ್ ಆ ಅವಕಾಶ ಸಿಗದಿರ ನನ್ನ
ಅವರು ASDDO ಲಿಸ್ಟಲ್ಲಿ ಹಾಕಿ ಇವಾಗ ನನಗೆ ಫಾರ್ಮು ಕೊಡ್ತಾ ಇಲ್ಲ. ಮಲ್ಟಿಪಲ್ ಕಾಲ್ಸ್ ಟು ಮೈ BLOs, ಐ ಆಮ್ ನಾಟ್ ಗೆಟಿಂಗ್ ಅ ಫಾರ್ಮ್ ಆ್ಯಂಡ್ ಐ ಆಮ್ ನಾವು ಸಪೋಸ್ ಟು ರಿಜಿಸ್ಟರ್ ಆಸ್ ಅ ನ್ಯೂ ವೋಟರ್. ನಾನು ಯಾಕೆ ಹೊಸ ವೋಟರ್ ಆಗಿ ರಿಜಿಸ್ಟರ್ ಆಗಬೇಕು ವೆನ್ ಐ ಆಮ್ ಆಲ್ರೆಡಿ ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಬಿನ್ ವೋಟಿಂಗ್ ಫಾರ್ ದ ಲಾಸ್ಟ್ 10-12 years? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ಐ ಆಮ್ ಅನ್ ಅಡ್ವೊಕೇಟ್. ನನಗೆ ಇಷ್ಟೊಂದು ಆಬ್ಸ್ಟೆಕಲ್ ಆಗಿದೆ ಈ ಒಂದು ಪ್ರಾಸೆಸ್ಸು. ಸಾಮಾನ್ಯ ಜನಕ್ಕೆ ಅಥವಾ ಅವ್ರಿಗೆ ಅಷ್ಟೊಂದು ಆಕ್ಸೆಸ್ ಇಲ್ದಿರ, ರಿಸೋರ್ಸಸ್ ಇಲ್ದಿರ ಇರೋರಿಗೆ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಥರ್ಡ್ಲಿ, ಕಾನ್ಸಿಕ್ವೆನ್ಸಸ್ ಆಫ್ ಎನ್ರೋಲಿಂಗ್ ಆಸ್ ಅ ನ್ಯೂ ವೋಟರ್ ನಾವು. ಇವಾಗ ನಾನು ಫ್ರೆಶ್ ವೋಟರ್ ಆಗಿಲ್ಲ. ಸೊ ನಾವು ಈವನ್ ಇಫ್ ಐ ಆಮ್ ಗೆಟಿಂಗ್ ಅ ನ್ಯೂ ವೋಟರ್ ಕಾರ್ಡ್, ನಂದು ವಾಟ್ ಈಸ್ ದ ಕಾನ್ಸಿಕ್ವೆನ್ಸ್ ಅನ್ನೋದು ಕ್ಲಾರಿಟಿ ಇಲ್ಲ. 3-4 years ಆದಮೇಲೆ ಬೇರೆ ಏನಾದರೂ ಈ ಸರ್ಕಾರ ಚೇಂಜ್ ತಗೊಂಬಂದಿದ್ರೆ ನನಗೆ ಅವಾಗ ಏನಾಗುತ್ತೆ ಆಂಟಿಸಿಪೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಆ ಕ್ಲಾರಿಫಿಕೇಶನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಗಿವ್. ಯಾಕೆ ವೈಲ್ ಐ ಆಮ್ ಎನ್ ಎಕ್ಸಿಸ್ಟಿಂಗ್ ವೋಟರ್ ಐ ಆಮ್ ರಿಕ್ವೈರ್ಡ್ ಟು ಎನ್ರೋಲ್ ಆಸ್ ಅ ನ್ಯೂ ವೋಟರ್, ವೈ ಐ ಆಮ್ ನಾಟ್ ಪರ್ಮಿಟೆಡ್ ಟು ಫೈಲ್ ಮೈ ಫಾರ್ಮ್ 8? ನನಗೆ ಏನಕ್ಕೆ ಫಾರ್ಮ್ 8 ಕೊಡ್ತಾ ಇಲ್ಲ? ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೃದುಲಾ. ಅನಾಲಿಟಿಕ್ಸ್ ಅಂತ ಕನ್ಸಲ್ಟಿಂಗ್ ಈ ಮ್ಯಾಂಡೇಟ್ ಬಗ್ಗೆ, ಅದರ ಬಗ್ಗೆ MCA ಟೀಮ್ ಮೆಂಬರ್ ಇದ್ದಾರೆ, ಅದರಿಂದ ತನ್ವೀರ್ ಅವರು ಮಾತಾಡ್ತಾರೆ. ತನ್ವೀರ್ ಅಹಮದ್. ಸರ್ವಜ್ಞ ನಗರಲ್ಲಿ ಒಂದು ಬೂತಲ್ಲಿ 93% ಶಿಫ್ಟೆಡ್ ಆಗಿದೆ, ಡಿಲೀಟ್ ಆಗಿದೆ. ಸೊ ಇದೇ ಕ್ಷೇತ್ರದಲ್ಲಿ 2023 747 ಜನ ವೋಟ್ ಮಾಡಿದರು. ಓಕೆ, ಈಗೆಲ್ಲ ಡಿಲೀಟ್ ಆಗಿದೆ. ಸೊ ಹೆಂಗಾಯಿತು? ಆಲ್ಮೋಸ್ಟ್ ಥಿಂಕ್ ಸೊ ಇದೇ ಥರ ಆಲ್ಮೋಸ್ಟ್ 3000 ಬೂತ್ಸಲ್ಲಿ ಮೋರ್ ದೆನ್ 50% ಡಿಲೀಷನ್ಸ್ ಆಗಿದೆ. ಓಕೆ, ಸೊ ಪರ್ಮನೆಂಟ್ಲಿ ಶಿಫ್ಟೆಡ್ ಈ ಥರ. ಸೊ ಈ ಇಡೀ ಪ್ರಕರಣ SIR ಪ್ರಕರಣ ಈಸ್ ನಾಟ್ ಇನ್ಕ್ಲೂಸಿವ್. ಇಟ್ ಈಸ್ ಟು ಡಿಲೀಟ್ ಅಂತ ಒಂದು. ಆ್ಯಂಡ್ ಇನ್ಸ್ಟೆಡ್ ಆಫ್ ದೆಮ್ coming and enrolling us, the onus is on the public. Papa jana, mugdha jana, they don't know where to go. I have come across certain cases where there are people, ನಮ್ಮ ಹತ್ರ ಅಟ್ಲೀಸ್ಟ್ ಒಂದೇ ಡಾಕ್ಯುಮೆಂಟ್ ಇದೆ, 7 ಡಾಕ್ಯುಮೆಂಟ್ ಇಟ್ಕೊಂಡು ಭಯ ಪಡ್ತಿದ್ದಾರೆ. ಅಂದರೆ ಅವರಲ್ಲಿ ಅಷ್ಟು ಭಯ ಬಂದ್ಬಿಟ್ಟಿದೆ ಈ SIR ಪ್ರಕರಣದಿಂದ ಆಚೆ ಹೋಗ್ತೀವಿ ಅಂತ. ಸೊ ಇಂಥ ಘಟನೆಗಳು ಇದ್ದಾವೆ. ಓಕೆ, ಸೊ ಆ್ಯಂಡ್ ಬೆಂಗಳೂರು ಅಂತ ಒಂದು IT ಕ್ಯಾಪಿಟಲಲ್ಲಿ ಯು ಕ್ಯಾನ್ ಕಮ್ ಔಟ್ ವಿತ್ ಸೊಲ್ಯೂಷನ್ಸ್. ಸೊ ಇಟ್ ಶುಡ್ ಬಿ ಪೀಪಲ್ ಫ್ರೆಂಡ್ಲಿ. ಈ ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ಬೋದು. ಸೊ ನಮ್ಮ ತಂಡದಲ್ಲೇ ಒಂದು ASDDO ಆ್ಯಪ್ ಮಾಡಿ ಅದಕ್ಕೆ 1 million ಹಿಟ್ಸ್ ಬಂತು. ಅಂದರೆ ಜನಕ್ಕೆ ಅನುಕೂಲ, ಸಿವಿಲ್ ಸೊಸೈಟಿ ಮಾಡ್ತಿದೆ. ಇದು ಒಂದು ಆರ್ಗನೈಸೇಷನ್ ಆರ್ ಎಲೆಕ್ಷನ್ ಕಮಿಷನ್ ಮಾಡೋ ಜವಾಬ್ದಾರಿ ಇದು. ಥ್ಯಾಂಕ್ ಯು. ಎದ್ದೇಳು ಕರ್ನಾಟಕ ಇದರಿಂದ ತಾರಾ ರಾವ್ ಅವರು ಮಾತಾಡ್ತಾರೆ. Good afternoon. I am, as I stand before you, a permanently shifted entity. I think what has happened, not just to me, I am just a representation, is that there is such a large scale of manipulation that has happened that Karnataka seems to be at the peak of it. This is not about discussing which way and how the manipulation happened, but the fact that the scale is so massive. I may have gone through a process which is absolutely ridiculous, because I got no form. I had to run after my form. I got my form. Before I submitted it, I have been tracking whether I am still a voter. One fine morning, I realized I have been permanently shifted before I could even get my BLA to get my form. BLO. And there has been no, so you suddenly overnight you shift from being a voter to not being a voter when they haven't even looked at your form.
and no processing has happened. Nobody has visited you, nothing. Now, what I really want to say here is that Gyanesh Kumar is a disgrace to the bureaucracy of this country, of which my parents were part. And I take this really personally, that a man can stoop so low to curry favor with an ideology and a party that is so manipulative in getting us kicked out as voters because it's inconvenient. Thank you. Where do you stay? Banaswadi. Pulkesi Nagar. ಈಗ ರಾಧಾ ಅವರು ಕಾರ್ಮಿಕ ಮುಖಂಡರು, ಗೃಹ ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ. ನಮಸ್ತೆ. ನಾವು ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಪರವಾಗಿ ನಾವಿಲ್ಲಿ ಬ್ಯಾಂಗ್ಳೂರು. ನಮಸ್ತೆ, ರಾಧಾ ಅಂತ ಹೇಳಿ. ನಾವು ಗೃಹ ಕಾರ್ಮಿಕರು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ SIR ಈ ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ನಾವು ಕಮ್ಯುನಿಟಿ ಜೊತೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋದಾಗ ನಮ್ಗೆ 2-3 ಅಡೆತಡೆಗಳಾಗಿದೆ. ಒಂದು ಏನಂದರೆ, ಅವ್ರು 2002ರಲ್ಲಿ ವೋಟ್ ಹಾಕಿದ್ರು, ಅವ್ರ ಹತ್ರ ವೋಟರ್ ID ಕಾರ್ಡ್ ಇದೆ, ಬಟ್ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರು ಇರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಇಬ್ಬರದ್ದು ಅವರು ಜೀವಂತವಾಗಿದ್ದಾರೆ, ಆ್ಯಕ್ಚುಲಿ ಅವರು ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಾರ್ಮ್ ಬಂದಿಲ್ಲ. ಸೊ ಈ ಥರ ತುಂಬ ಸೂಕ್ಷ್ಮವಾಗಿರೋ ಪ್ರಾಬ್ಲಮ್ನ ಹೆಚ್ಚಾಗಿ ಮಹಿಳೆಯರೇ ಅನುಭವಿಸ್ತಿದ್ದಾರೆ. ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದು ಸಂಸ್ಥೆ ಮೂಲಕ ಮಾತಾಡ್ತಿರುವಂಥ ಮಧುಭೂಷಣ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡ್ತಿರೋದು ಬರೀ ಮೈ ವೋಟ್ ಮೈ ರೈಟ್ ಪರವಾಗಿ ಮಾತ್ರ ಅಲ್ಲ. ನಾನು ಮಾತಾಡ್ತಿರೋದು ಒಂದು ಸಾಮಾನ್ಯ ಪ್ರಜೆಯಾಗಿ, ಆ್ಯಂಡ್ ಆ್ಯಸ್ ಅ ಆರ್ಡಿನರಿ ವುಮನ್, ಬಟ್ ವಿತ್ ಎಕ್ಸ್ಟ್ರಾರ್ಡಿನರಿ ಪ್ರಿವಿಲೇಜಸ್. ಯಾಕೆ ನನಗೆ ಪ್ರಿವಿಲೇಜಸ್ ಇದೆ. ನಾನು ಓದಿದ್ದೀನಿ, ನನಗೆ ಎಜುಕೇಷನ್ ಇದೆ, ನಾನು ಆ್ಯಕ್ಟಿವಿಸ್ಟು, ನಾನು ಕಾನೂನು ತಿಳ್ಕೊಂಡಿದ್ದೀನಿ, ನಾನು ಓಡಾಡ್ತೀನಿ, ಪ್ರಶ್ನೆ ಕೇಳ್ತೀನಿ. ಬಟ್ ನನಗೂ ಸಹ when I have applied, ನಾನು ಅಫ್ಕೋರ್ಸ್ ಐ ಟು ಲುಕ್ ಫಾರ್ ಮೈ BLO ಯಾರು ಅಂತ ಫೋನ್ ಮಾಡಿದಾಗ ಒಂದು ನಂಬರ್ ಕೊಟ್ಬಿಟ್ಟು ಹೋಗಿದ್ರು ನಮ್ಮ ಮನೆಯಲ್ಲಿ, ಬಿಲ್ಡಿಂಗಲ್ಲಿ. ಆ BLO ಫೋನ್ ಮಾಡಿದರೆ ನಾನು BLO ಅಲ್ಲೇ ಅಲ್ಲ, ನಾನು ಇನ್ಫ್ಯಾಕ್ಟ್ ರಿಟೈರ್ ಆಗಿದ್ದೀನಿ, ನನ್ನ ಹೆಸರು ಯಾಕೆ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಂತಂದರು. ಓಕೆ, ಸೊ ಮೈ ಫಸ್ಟ್ ಆಬ್ಸ್ಟಿಕಲ್ ವಾಸ್ ದಟ್ ಐ ಹ್ಯಾಡ್ ಟು ಫೈಂಡ್ ಮೈ BLO. ನಾನು BLOನ ಹುಡ್ಕೋದೇ ಒಂದು ದೊಡ್ಡ ಪ್ರಯೋಗ ಆಗಿತ್ತು. ಎನಿವೆ, ಐ ಫೌಂಡ್ ಮೈ BLO. ಐ ಮ್ಯಾನೇಜ್. ನನ್ನ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದೆ, ನನ್ನ ಮ್ಯಾಪಿಂಗು ಮಾಡಿದೆ. ನಮ್ಮ ಅಪ್ಪ ಅಮ್ಮನ ನಮ್ಮ ಹಿಂದೆ ಎಲ್ಲಿ ನಂದು ವೋಟ್ ಇತ್ತು ಅದು 2002 ಅದು ಸಿಕ್ತು ನನಗೆ. ನಂದು ನನ್ನ ಮಗಳದು ಇಬ್ಬರದು ಆಯಿತು. ಫಾರ್ಮ್ಸ್ ಎಲ್ಲ ಕೊಟ್ವಿ. ಆಮೇಲೆ ಈಗ ನೋಡಿದ್ರೆ ನನಗೆ ತಾರಾ ಅವ್ರು ಹೇಳ್ದಂಗೆ ನಂದು ಪರ್ಮನೆಂಟ್ಲಿ ಶಿಫ್ಟೆಡ್. ನಾನು 20 ವರ್ಷದಿಂದ ಒಂದೇ ಮನೇಲಿದ್ದೀನಿ, ಆದರೂ ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬಂತು. ಬಟ್ ಎನಿವೆ, ಸಿಸ್ಟಮ್ ಇದೆ, ಸಿಸ್ಟಮ್ನ ವಿ ಹ್ಯಾವ್ ಟು ಕೀಪ್ ಪುಷಿಂಗ್. ಸೊ ನಾವು ವಾಪಸ್ ಹೋದೆ, BLO ಹತ್ರ ಹೋದೆ. BLO ಅಂದರು, ಮೇಡಮ್ ನಾನು ಹಾಕಿದ್ದೀನಿ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ನೀವು ಬೇಕಾದ್ರೆ ಬಂದು ನೋಡಿ. ನಾನು ಹಾಕಿದ್ದೀನಿ, ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆಮೇಲೆ ದೆನ್ he asked me to go to the BBMP ನೋಡಲ್ ಆಫೀಸರ್ ಹತ್ರ ಹೋದೆ. ದೇ ಆಲ್ಸೋ ಸೆಡ್, ಇಲ್ಲ ಬಂದಿರುತ್ತೆ ನಿಮ್ಮ ಹೆಸರು, ಕಾಯಿರಿ, ಯು ಪ್ಲೀಸ್ ವೇಟ್, ಬಂದಿರುತ್ತೆ ಅಂತ ಅಂದರು. ಫೇರ್ ಇನಫ್, ಕಾದೆ. ಐ ಸೆಡ್ ಲೆಟ್ ಮೀ ಗಿವ್ ಇಟ್ another 3-4 days, ಅಪ್ಡೇಟ್ ಮಾಡಿರ್ತಾರೆ ಅಂತ. ಕೊನೆಗೆ ಅಪ್ಡೇಟ್ ಆಗಿದೆ. ಓಕೆ, ಸೊ ನಂದೇನೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ಮೈನ್ ಗಾಟ್ ಅಪ್ಡೇಟೆಡ್ ಬಿಕಾಸ್ ಐ ಫಾಲೋಡ್ ಅಪ್, ಐ ಡಿಂಟ್ ಲೀವ್ ಇಟ್, ನಾನು ಬಿಡಲಿಲ್ಲ. ಬಟ್ ಎಷ್ಟು ಜನಕ್ಕೆ ಈ ಅರಿವಿದೆ, ಅವೇರ್ನೆಸ್ ಇದೆ, ಮತ್ತು ಅದ್ರ ಹಿಂದೆ ಹೋಗಿ ಬೀಳಬೇಕು, ನಮಗೆ ಬೇಕು ಅನ್ನೋ ಎಲ್ಲಿರುತ್ತೆ ಜನಗಳಿಗೆ? ಮೆನಿ ಆಫ್ ದ ಪೀಪಲ್ ವೆನ್ ಐ ವೆಂಟ್, ನಾನು ಹೋದೆ, ಐ ವಾಂಟೆಡ್ ಟು ಪರ್ಸ್ನಲಿ ಗೋ. ಐ ವೆಂಟ್, ನಾನು 4 ಕಡೆ ಹೋಗಿದ್ದೆ. ನಾನು ಎಲ್ಲ ಕಡೆ ಜನ ದೇ ರಿಯಲಿ ಇನ್ ಅ ಸ್ಟೇಟ್ ಆಫ್ ಟೋಟಲ್ ಕನ್ಫ್ಯೂಷನ್. ಅದರಲ್ಲಿ ಮಹಿಳೆಯರನ್ಕ, ಬಿಕಾಸ್ ಅವ್ರು ದೇ ಡೋಂಟ್ ಇವನ್, ಒಂದು ಮಹಿಳೆ ಅಂತ ಅಂದ್ಲು, ನಾನು ಬೇಕಾಗಿಲ್ಲ, ನನಗೆ ಬೋಟೇ ಬೇಕಾಗಿಲ್ಲ, ನಾನು ಸತ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ನನ್ನ ಬೋಟು ಸಾಯಿತು, ನಾನು ಸಾಯಿತು, ನಾನು ಹೋಗ್ತೀನಿ ಅಂತ ಅಂದ್ಲು. ಸೊ ಆ ಥರ. ಆ್ಯಂಡ್ ಇನ್ನೊಬ್ಬ ಹೆಂಗಸು ಶಿ ವಾಸ್, ಐ ಥಿಂಕ್ ಅವಳು ಇದು ಮಾಡ್ತಾಯಿದ್ಲು, ತರಕಾರಿ ಮಾರೋಳು. ಅವಳು ಬೈಕ್ಕೊಂಡು ಹೋಗ್ತಿದ್ದಾಳೆ ಅಲ್ಲಿಂದ. ಏನು ನಮಗೇನು ಬೇರೆ ಕೆಲಸ ಇಲ್ವಾ? ನಮ್ಮ ಹೊಟ್ಟೆ ಪಾಡಕ್ಕೆ ನಾವು ಮಾಡಬಾರ್ದಾ ಅಂತ ಬೈಕೊಂಡು ಹೋಗ್ತಿದ್ದಾರೆ.
ಇನ್ನೊಬ್ರು ಆಟೋ ಡ್ರೈವರ್ ಆಟೋನಲ್ಲಿ ಹೋಗ್ತಿದ್ದೆ, ಆಟೋ ಡ್ರೈವರ್ ಪಾಪ ಒಂದೇ ಸಮ ಇದ್ರ ಬಗ್ಗೆ ಮಾತಾಡ್ತಿದ್ದ ಅವ್ರ ಫ್ಯಾಮ್ಲಿದು. ಅದು ಕೇಳಬೇಕಾದ್ರೆ ನಾನು ಕೊನೆಗೆ ಹೇಳ್ದೆ, ಆಯ್ತಪ್ಪ ನಿಮ್ಮದು ಆಯ್ತಾ ಅಂತಂದರೆ, ಅಯ್ಯೋ ಎಲ್ಲಾಗತ್ತೆ ಅಮ್ಮ, ನಮ್ಮದು ಒಂಥರ ಏನು ಬಾಂಡ್ಲೇಲಿ ಇಟ್ಟು ನಮ್ಮನ್ನು ಹಿಟ್ಟಾಡಿಸ್ದಂಗೆ ಹಾಡಿಸ್ತಿದ್ದಾರೆ ಅಂತ. ಹಿಟ್ಟಾಡಿಸೋದು ಇದೇ ನಮ್ಮ ಇಸ್ ದಿಸ್ ದ ಸ್ಟೇಟಸ್ ಆಫ್ ಆರ್ ಸಿಟಿಸನ್ಸ್ ಇನ್ ದಿಸ್ ಕಂಟ್ರಿ, ದಟ್ ನಮ್ಮನ್ನು ಹಿಟ್ಟಾಡಿಸೋ ಥರ ಹಿಟ್ಟಾಡಿಸ್ತಿದ್ದಾರೆ. ಆ್ಯಂಡ್ ಮೈ ಅದರ್ ಕನ್ಸರ್ನ್, ಐ ಆಮ್ ಅ ವಿಮೆನ್ಸ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಆಲ್ಸೋ, ಆ್ಯಂಡ್ ನಮಗೆ ಗೊತ್ತು ಆರ್ಡಿನರಿ ವಿಮೆನ್ಗೆ ಎಷ್ಟು ಪೆಟ್ಟು ಬೀಳ್ತಾ ಇದೆ ಅಂತ. ಒಂದು ಕಡೆ ನಾವು ತುಂಬ ಕೊಚ್ಕೋತೀವಿ, ದಟ್ ವಿ ಡಿಂಟ್ ಹ್ಯಾವ್ ಟು ಫೈಟ್ ಫಾರ್ ಆರ್ ವೋಟಿಂಗ್ ರೈಟ್ಸ್. ಇಂಡಿಯಾನಲ್ಲಿ, ಭಾರತ ದೇಶದಲ್ಲಿ ವಿ ಡಿಂಟ್ ಹ್ಯಾವ್ ಟು ಫೈಟ್ ಫಾರ್ ಆರ್ ವೋಟಿಂಗ್ ರೈಟ್ಸ್. ನಮಗೆ ಸಿಕ್ತು ಬಿಕಾಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ವಿ ಗಾಟ್ ಇಟ್. ಬಟ್ ಈಗ very same voting right that was given to us, is being snatched away from us. If you look at the figures, all over the country, 60% ಗಿನ್ನ ಹೆಚ್ಚು ಡಿಸ್ಇನ್ಫ್ರಾಂಚೈಸ್ ಆಗಿರೋರು ವೈ? ಯಾಕೆ ಅಂದರೆ ದೇ ಆರ್ ನಾಟ್ ಪಾರ್ಟ್ ಆಫ್ ಪಬ್ಲಿಕ್ ಲೈಫ್. ಅವ್ರಿಗೆ ಈ ಪಬ್ಲಿಕ್ ಲೈಫಲ್ಲಿ ಬಂದು ಇದು ಓಡಾಡಿಕೊಂಡು ಮಾಡೋ ಅವ್ರಿಗೆ ತಾಕತ್ತಿಲ್ಲ, ಅವ್ರಿಗೆ ಅರಿವು ಇಲ್ಲ. ಮತ್ತು ನೀವು ಎಷ್ಟೇ ನೀವು ಹೇಳಿ ನಾವು ಬರ್ತೀವಿ, ನಾವು ವಿಲ್ ಕಮ್, ಮನೆಗೂ ಬರ್ತೀವಿ, ಅದು ಆಗ್ತಾ ಇಲ್ಲ. ಅದು ಎಲ್ಲರಿಗೂ ಗೊತ್ತು ಸತ್ಯ ಏನಿದೆ ಅಂತ. ಹೌ ಕ್ಯಾನ್ ಯು ಸ್ಟಾರ್ಟ್ ಅ ಪ್ರೋಸೆಸ್ ಲೈಕ್ ದಿಸ್ ವಿಚ್ ಇಸ್ not only disenfranchising but is excluding at every stage? ಈಗ ನಾನು ಮನೆಗೆ ಹೋಗಿ ನಾನು ಸುತ್ತಮುತ್ತ ಇರೋ ಮಹಿಳೆಯರನ್ನೆಲ್ಲ ಕೇಳಿದೆ, ಅಡುಗೆ ಡೊಮೆಸ್ಟಿಕ್ ವರ್ಕರ್ಸು, ಅಡುಗೆ ಮಾಡೋರು, ಮತ್ತು ಕೆಳಗಡೆ ತರಕಾರಿ ಮಾಡೋರು, ಅವ್ರು ನಾನು ಕೇಳಿದೆ, ನೀವು ಹೋಗಿ ಚೆಕ್ ಮಾಡಿದ್ರಾ, ನಿಮ್ಮ ಲಿಸ್ಟ್ ಚೆಕ್ ಮಾಡಿದ್ರಾ ಅಂತ ಕೇಳಿ ಆ ಮಹಿಳೆಯರನ್ನ. ಅವ್ರಂದ್ರೆ ಇಲ್ಲ, ನಮ್ದು ಆಗಿದೆ. ಏನಾಗಿದೆ? ನಾವು ಫಾರ್ಮ್ ಕೊಟ್ಟಿದ್ದೀವಿ. ಅವ್ರ ಪ್ರಕಾರ ಫಾರ್ಮ್ ಕೊಟ್ಟಿದ್ರೆ ಅವ್ರಿಗೆ ಸಿಕ್ಬಿಟ್ಟಿದೆ. How can we, what is this kind of system that is institutionally excluding people on such a large scale? And it's not only excluding people, it's excluding a certain kind of people. So ಅವ್ರು ಬೇಕಾಗಿರೋದು ಯಾರು ಓದಿದ್ದಾರೆ, ಬರೆದಿದ್ದಾರೆ, ಪ್ರಿವಿಲೇಜ್ಡ್ ಕಾಸ್ಟ್, ಕ್ಲಾಸ್, ಜೆಂಡರ್, ಇವ್ರು ಮಾತ್ರ ವೋಟ್ ಮಾಡಬೇಕು. ಬಾಕಿಯವರು ವೋಟ್ ಮಾಡೋ ಲಾಯಕ್ ಇಲ್ಲ. ದ ಮೆಸೇಜ್ ದಟ್ ವಿ ಆರ್ ಗೆಟಿಂಗ್ ಇನ್ ದಿಸ್ ಕಂಟ್ರಿ ಇಸ್ ದಟ್ ದೇರ್ ಇಸ್ ಅ ಹ್ಯೂಜ್ ನಂಬರ್ ಆಫ್ ಪೀಪಲ್ ಹೂ ಡೋಂಟ್ ಡಿಸರ್ವ್ ಟು ವೋಟ್ ಇನ್ ದಿಸ್ ಕಂಟ್ರಿ. ಆ ಮೆಸೇಜ್ ಬರ್ತಿರೋದು ಅದು. ಇಸ್ ದಿಸ್ ದ ಕೈಂಡ್ ಆಫ್ ಕಂಟ್ರಿ ವಿ ವಾಂಟ್ ಟು ಬಿ? Is this a kind of citizenship that we want to tell the whole world that we are the world's biggest democracy? Another is a deep question for all of us to think about. ಫಸ್ಟು ನನ್ನ ಮತ ನನ್ನ ಹಕ್ಕಿಂದ ಐಶ್ವರ್ಯ ಅವರು ಮಾತಾಡ್ತಾರೆ. ಶ್ರೀಕಾಂತ್. SIR ಅಲ್ಲಿ ಅವ್ರು ಹೇಳಿದ್ದು, ಅವ್ರು ಯಾಕೆ ಮಾಡ್ಬೇಕಂದ್ರೆ ತಪ್ಪಾಗಿರೋ ಎಂಟ್ರಿಗಳೆಲ್ಲ ತೆಗಿಬೇಕು, ತೀರೋಗಿರೋರ ಹೆಸರೆಲ್ಲ ಡಿಲೀಟ್ ಮಾಡಬೇಕು, ಇವಾಗ 18 ವರ್ಷ ಇರೋರನ್ನ ಸೇರಿಸ್ಬೇಕು. ವೋಟರ್ ಲಿಸ್ಟ್ ವಿಷನ್ ವಿರುದ್ಧ ನಾವು ನಿಂತಿಲ್ಲ, ನಮಗೆ ವೋಟರ್ ಲಿಸ್ಟ್ ವಿಷನ್ ಬೇಕು. ಬಟ್ ನಾವು ನಮ್ಮ ಅಭಿಯಾನದಿಂದ, ನನ್ನ ಮತ ನನ್ನ ಹಕ್ಕು ಮತ್ತು ಇಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಹಲವಾರು ತಿಂಗಳಿಂದ ನಾವು ನಡೆಸ್ತಾ ಇರೋ ಅಭಿಯಾನದಿಂದ ನಾವು ವೋಟರ್ಸ್ ಜೊತೆ ಕೆಲಸ ಮಾಡಿ ಅವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಹೆಲ್ಪ್ ಡೆಸ್ಕ್ಸ್ ನಡೆಸ್ತಾ ಇದ್ವಿ. ಆ ಹೆಲ್ಪ್ ಡೆಸ್ಕ್ಸಲ್ಲಿ ಬಂದಿರೋ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಕಂಪ್ಲೇಂಟ್ ಬರೆದಿದ್ವಿ ನಮ್ಮ ಅನ್ಬು ಕುಮಾರ್ ಅವ್ರಿಗೆ. ಅದ್ರ ಬಗ್ಗೆ 2-3 ವಿಷಯಗಳು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ASDDO ಲಿಸ್ಟಲ್ಲಿ ಆಗಲೇ ಇಲ್ಲಿ 4-5 ಕೇಸ್ ಬಂದಿದೆ ನಿಮ್ಮ ಮುಂದೆ, ತಪ್ಪಾಗಿ ಶಿಫ್ಟೆಡ್ ಅಂತ ಹಾಕ್ತಾ ಇದ್ದಾರೆ. BLOಗೆ ಏನು ಹೇಳಿದ್ದಾರೆ ಅಂದರೆ, ಮೊದಲನೇ ಡೆಡ್ಲೈನ್ 29th ಜುಲೈ ಇತ್ತು. ಅವ್ರಿಗೆ ಬಂದಿರೋ ಇನ್ಸ್ಟ್ರಕ್ಷನ್ಸು 27 ಜುಲೈ ಫ್ರೀಸ್ ಮಾಡಿ ಅಂತ. 27 ಜುಲೈವರೆಗೂ ಯಾರಾದರೂ ಫಾರ್ಮ್ ಕೊಟ್ಟಿಲ್ಲ ಅಂದರೆ ಅವ್ರನ್ನ ಆಬ್ಸೆಂಟ್ ಅಥವಾ ಶಿಫ್ಟೆಡ್ ಹಾಕಿ ಅಂತ. ಅದಾದ್ಮೇಲೆ ಕರೆಕ್ಟ್ ಹೇಗೆ ಮಾಡಬೇಕು, ಡೆಡ್ಲೈನ್ ಎಕ್ಸ್ಟೆಂಡ್ ಆಯಿತು, ಕರೆಕ್ಟ್ ಹೇಗೆ ಮಾಡಬೇಕು, ಆ ASDDO ಲಿಸ್ಟಿಂದ ಹೆಸರು ಹೇಗೆ ತೆಗಿಬೇಕು, ಯಾವ ಇನ್ಸ್ಟ್ರಕ್ಷನ್ಸು ಕ್ಲಿಯರಾಗಿ ಕೊಟ್ಟಿಲ್ಲ. ಸೊ BLOs ಆರ್ ಕನ್ಫ್ಯೂಸ್ಡ್. 2ನೇ ವಿಷಯ, ಹೆಲ್ಪ್ ಡೆಸ್ಕ್ಸಲ್ಲಿ ನಾವು ಫಾರ್ಮ್ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವೇನು ನೋಡಿದೀವಿ ಅಂದರೆ, ಇದು SIR ಅಲ್ಲಿ ತಂದಿದ್ದು ಹುಚ್ಚುಚ್ಚಾಗಿ ಇನ್ನೊಂದು ರೂಲ್ ತಂದಿದ್ದಾರೆ, 2002 ಜೊತೆ ಮ್ಯಾಂಡೇಟ್ರಿ ಮ್ಯಾಪಿಂಗ್ ಅಂತ. ಬಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಕಾರ್ಡ್ಸೇ ನಾವು ನೋಡಿದ್ರೆ ಜನ ಹತ್ರ 1995 ವೋಟರ್ ಕಾರ್ಡ್ ಇದೆ, 2002 ವೋಟರ್ ಕಾರ್ಡ್ ಇದೆ. ಬಟ್ 2002 ಲಿಸ್ಟಲ್ಲಿ ನೋಡಿದ್ರೆ ಅವ್ರ ಹೆಸರಿಲ್ಲ, ಅಥವಾ ಅವ್ರ ಹೆಸರು ಫುಲ್ಲು ಬುಚ್ಚರ್ ಮಾಡಿ ತಪ್ಪು ಸ್ಪೆಲ್ಲಿಂಗ್ ಹಾಕಿದ್ದಾರೆ. ಯಾರ ಹೆಸರು ಬುಚ್ಚರ್ ಮಾಡಿ ತಪ್ಪು ಸ್ಪೆಲ್ಲಿಂಗ್ ಹಾಕೋದು? ಮುಸ್ಲಿಂ ಹೆಸರು, ಕ್ರಿಶ್ಚಿಯನ್ ಹೆಸರು, ದಲಿತ್ ಆದಿವಾಸಿಯವ್ರ ಹೆಸರು, ಯಾವ ಹೆಸರು ನಮ್ಮ ಬಾಯಲ್ಲೆಲ್ಲ ಕಾಮನ್ ಇಲ್ಲ, ಅವ್ರ ಹೆಸರುಗಳೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬರ್ತಾ ಇದೆ.
ಸೊ ಅವ್ರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಬರುತ್ತೆ, ಡಾಕ್ಯುಮೆಂಟ್ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಡವರ ಮನೆಗಳಲ್ಲಿ ದುಡಿಯೋ ವರ್ಗಗಳಲ್ಲಿ ಫಸ್ಟ್ ಜನರೇಷನ್ ವೋಟರ್ಸ್ ಬಂದಿದ್ದು ಅಷ್ಟು 2002 ಮುಂಚೆ ಅಲ್ಲ. ನಾವು ತುಂಬ ಕಡೆ ಸ್ಲಮ್ಸಲ್ಲಿ ವರ್ಕಿಂಗ್ ಕ್ಲಾಸ್ ಲೊಕ್ಯಾಲಿಟೀಸಲ್ಲಿ ಹೆಲ್ಪ್ ಡೆಸ್ಕ್ಸ್ ನಡೆಸಿದ್ವಿ. ಎಷ್ಟು ಜನ ಬಂದು ನಮಗೆ ಹೇಳಿದ್ದಾರೆ 60 ವರ್ಷ 65 ವರ್ಷ, ಮೇಡಮ್ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾವು ವೋಟ್ ಮಾಡಿದ್ದು 2008, ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿ ಯಾರೂ ವೋಟ್ ಮಾಡಿಲ್ಲ. ಅಂದರೆ ಏನು, ಅವ್ರ ಮ್ಯಾಪಿಂಗ್ ಆಗಲ್ಲ, 2002 ಲಿಂಕ್ ಆಗಲ್ಲ. ಸೊ ಇವರು 65 ವರ್ಷ ವಯಸ್ಸವ್ರಿಗೆ ಇಷ್ಟು ಎಲೆಕ್ಷನಲ್ಲಿ ಆಗಲೇ ವೋಟ್ ಮಾಡಿದ್ದಾರೆ. ಅವ್ರ ಮಕ್ಕಳು 20 ವರ್ಷ 25 ವರ್ಷ young voters will not be able to do their mapping because of election commission's fault. Inclusion of voters has happened very recently. ಇನ್ನೊಂದು ಲಾಸ್ಟ್ ಒಂದು ಹೇಳ್ತೀನಿ, ಇದು ತುಂಬ ಜನ ಇದ್ರ ಬಗ್ಗೆ ಮಾತಾಡಲ್ಲ, ಬಟ್ ನಮ್ಮ ಹೆಲ್ಪ್ ಡೆಸ್ಕಲ್ಲಿ ನಾವು ನೋಡಿದ್ದೀವಿ. ಲವ್ ಮ್ಯಾರೇಜಸ್, ಇಂಟರ್ ಫೇತ್ ಆ್ಯಂಡ್ ಇಂಟರ್ ಕಾಸ್ಟ್ ಮ್ಯಾರೇಜಸ್, ಅಂತರ್ಜಾತಿ ಮತ್ತು ಅಂತರ್ಧರ್ಮ ಆ ಥರ ಮ್ಯಾರೇಜಸಲ್ಲಿ ಅವ್ರು ಬಂದು ಹೇಳ್ತಾರೆ, ಮೇಡಮ್ 30 ವರ್ಷದಿಂದ ನಾವು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಜೊತೆ ಮಾತಾಡಿಲ್ಲ. ತಮಿಳ್ನಾಡಿನಲ್ಲಿ ನನ್ನ ಜಾತಿ ಹೊರಗೆ ಪ್ರೀತಿ ಮಾಡಿ ನಾನು ಓಡೋಗಿ ಬಂದಿದ್ದೀನಿ. ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಎನಿಬಡಿ ಇನ್ 20-30 years. How am I supposed to call them to find out their 2002 voter ID? SIR, ನಾನು ಮುಗಿಸ್ತೀನಿ ನನ್ನ ಮಾತು, ಇದು ಒಂದು ಮಾತು ಹೇಳಿ. SIR has been brought to target and delete people from the working class, people from marginalized communities, including Dalits, Adivasis, transgender and LGBTQ communities, targetedly remove Muslim communities and affect Christian communities. This we have seen in other states, now we are seeing in Karnataka. Thank you. ಶಾಂತಿ ಇರಲಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿದೆ, SIR ಪ್ರಕ್ರಿಯೆ ನಡೆದಿದಲ್ಲ ರಾಷ್ಟ್ರ ಮಟ್ಟದಲ್ಲಿ. ಸ್ವಲ್ಪ ತಾವು ಯೋಚನೆ ಮಾಡಿ, 13 ರಾಜ್ಯಗಳಲ್ಲಿ 50 ಕೋಟಿಗಿಂತ ಹೆಚ್ಚು ಜನರ SIR ಆಯಿತು. ಅದರಲ್ಲಿ ವೋಟರ್ ಲಿಸ್ಟಿಂದ ಹೊರಗೆ ಹಾಕಿರುವಂಥ ಎಷ್ಟು ಸಂಖ್ಯೆ? 6,50,00,000. ಇನ್ನೂ ಅವರೆಲ್ಲ ತಮ್ಮ ತಮ್ಮ ರಾಜ್ಯಗಳಲ್ಲಿ ಬಡದಾಡ್ತಾ ಇದ್ದಾರೆ. ಹೇಗೆ ನಾವು SIRಲಿ ನಮ್ಮ ಹೆಸರಿಗೂ ಕಾಣಬೇಕು, ನಾವು ಲಿಸ್ಟ್ನಲ್ಲಿ ಬರಬೇಕಲ್ವಾ ಅಂಥೇಳಿ ಎಲ್ಲ ರಾಜ್ಯಗಳಲ್ಲಿ ಬಡದಾಡ್ತಾರೆ. ಇನ್ನುವರೆಗೆ ಯಾವುದೇ ಅವರಿಗೆ ಸೊಲ್ಯೂಷನ್ ಸಿಗಲಿಲ್ಲ. ಇವಾಗ ಅದೇ ಪರಿಸ್ಥಿತಿ ಇವಾಗ ಕರ್ನಾಟಕ ರಾಜ್ಯದಿದೆ. SIR ನಡೀತಾ ಇದೆ, ಇನ್ನೂ ಕೆಲವು ದಿವಸ ನಂತರ ಇದು ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ಎಷ್ಟು ಆಗಿದೆ ಇವಾಗ ಸ್ವಲ್ಪ ಗಮನ ಕೊಡಿ. 1,10,00,000. ಬಿಗ್ ಕ್ವಶನ್. ಅಬ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ, ಶಿಫ್ಟೆಡ್ ಅಂತ ಹೇಳ್ತಾ ಇದ್ದಾರೆ, ಡೆತ್ ಅಂತ ಹೇಳ್ತಾ ಇದ್ದಾರೆ, ಡುಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ, ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. SIR ನಡೆಸೋಕ್ಕೆ ಏಕೆಂತ ಒಂದು ಕ್ವಶನ್ ಬಂದಾಗ ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ದರು, ನುಸುಳುಕೋರರು ಭಾರತದಲ್ಲಿ ಅತೀಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತೇಳಿ. ನಾವು ಯಾವಾಗ ನೋಡಿದವ ಇನ್ನುವರೆಗೆ ಒಂದು ಹೆಸರು ಸಿಕ್ಕಿದೆಯಾ? ಯಾಕೆ ನಮ್ಮ ಜನರ ಮುಂದೆ ಮೀಡಿಯಾ ಮುಂದೆ ತರ್ತಾ ಇಲ್ಲ, ನುಸುಳುಕೋರರು ಭಾರತದಲ್ಲಿ ಬಂದಿದ್ದಾರೆ ಅಂತೇಳಿ? ಕರ್ನಾಟಕದಲ್ಲಿ ಹಾಗೆ ಆಯಿತು, ಇಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವಾಗ 1,10,00,000 ಜನರ ಹೆಸರು ಒಂದು ಬಿಗ್ ಕ್ವಶನ್ ಆಗಿ ನಿಂತಿದೆ. ಇವರ ಹೆಸರೆಲ್ಲ ತೆಗೆದು ಹಾಕುವ ಪ್ರಕ್ರಿಯೆ ಇವಾಗ ನಡೀತಾ ಇದೆ. ಒಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಬೆಂಗಳೂರಿಗೆ ಜನರೆಲ್ಲ ಬರ್ತಾ ಇದ್ದಾರೆ, ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ವರ್ಲ್ಡ್ನಲ್ಲಿ ಹೇಳ್ತಾ ಇದ್ದಾರೆ ಬೆಂಗಳೂರು ಬಿಗ್ ಸಿಟಿ, ಒಳ್ಳೆ ಸಿಟಿ, ಅಲ್ಲಿ ಹೋಗಬೇಕು, ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಮ್ಮ ರಾಜ್ಯದಲ್ಲಿ ನೀವು ಯಾವುದೇ ಕೋಣೆಯಲ್ಲಿ ಹೋಗಿ, ನೀವು ಯಾವುದೇ ಹಳ್ಳಿಯಲ್ಲಿ ಹೋಗಿ, ಎಲ್ಲಿ ನಿಮ್ಮ ಮಗ ಅಂದರೆ ಬೆಂಗಳೂರು ಹೋಗಿದ್ದಾನೆ ಹೇಳ್ತಾರೆ. ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಕಂಪನಿ ಇದ್ದಾನೆ, ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲ ಹಳ್ಳಿಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಇದು ಸಂಖ್ಯೆ ಹೆಚ್ಚಾಗಬೇಕು ಕಡಿಮೆ ಆಗಬೇಕು?
ಇವಾಗ ನಮ್ಗೆ ಏನು ಹೇಳ್ತಾ ಇದ್ರು ಗೊತ್ತಲ್ಲಿ, ಎಲೆಕ್ಷನ್ ಕಮಿಷನರು ಕೊಟ್ಟಿರುವಂಥ ಅಂಕಿಅಂಶದಿಂದ ಗೊತ್ತಾಗ್ತಾ ಇದೆ, ಇಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಜನರು ಡೆಲೀಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಕಾರಣದಿಂದ ಅಂಥೇಳಿ. ತಮ್ಗೆ ಗೊತ್ತಿದೆ 2024ರ ಎಲೆಕ್ಷನ್ದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಇದ್ದಂಥ ವೋಟರ್ಸು 1,03,00,000. ಹೌದಾ? ವೋಟ್ ಮಾಡಿದ್ರು ಎಷ್ಟು? 58 ಲಕ್ಷ ಜನರು ಎಲ್ಲ ವೋಟ್ ಕೊಟ್ಟಿದ್ರು. ಇವಾಗ ಇಲ್ಲಿ ಹೇಳ್ತಾ ಇದ್ರು ಗೊತ್ತಾ, ಇವಾಗ ಹೇಳ್ತಾ ಇದ್ದಾರೆ ಇಲ್ಲಿ 50 ಲಕ್ಷಕ್ಕಿಂತ ವೋಟರ್ಸ್ ಎಲ್ಲ ಕಡಿಮೆ ಆಗ್ತಾ ಇದ್ದಾರೆ ಅಂತೇಳಿ. ಇದು ಎಂಥ ಸ್ಥಿತಿ, ಎಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ ತಾವೇ ನೋಡಿ. ಜನರೆಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ನಮ್ಮ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾರೆ ಬೆಂಗಳೂರು ಬಿಟ್ಟು ಹೋದ್ರು. ಎಲ್ಲಿ ಹೋಗಿದ್ರು ಅವರು? ಶಿಫ್ಟ್ ಆಗಿದ್ರು. ಎಲ್ಲಿ ಆಗಿದ್ರು? ಬೆಂಗಳೂರು ಹೋಗಿದ್ದಾರಾ, ಹಳ್ಳಿಗೆ ಹೋಗಿದ್ದಾರಾ, ಯಾವ್ದು ರಾಜ್ಯಕ್ಕೆ ಹೋಗಿದ್ದಾರಾ ಗೊತ್ತಾಗಬೇಕಲ್ಲ ಸರ್. ಎಲ್ಲಿ ಹೋಗಿದ್ರು ಅವರೆಲ್ಲ? ವೋಟರ್ಸ್ ಅಲ್ಲ ಅವರೆಲ್ಲೂ. 2024ರಲ್ಲಿ ವೋಟರ್ಸ್ ಅವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಯಾರು ಹುಡುಕಬೇಕು. ಇದಕ್ಕೆ ಹುಡುಕ್ಲೇಬೇಕಲ್ವಾ? ಯಾಕೆ ನೀವು ಫಾರ್ಮರ್ 8 ಕೊಡ್ತಾ ಇಲ್ಲ ಅವರಿಗೆ? ಯಾಕೆ ನೀವು ಫಾರ್ಮರ್ 6 ಅಂತ ಹೇಳ್ತಾ ಇದ್ದೀರಾ? ಇದೊಂದು ದೊಡ್ಡ ಕ್ವಶನ್ ಆಗಿದೆ. ನಾವು ಎಲ್ಲರೂ ಸೇರಿ ಇದಕ್ಕೆ ಪರಿಹಾರ ಒಂದು ನೀಡಬೇಕಾಗಿದೆ. ಸಂತೋಷ ಆಯಿತು. ಧನ್ಯವಾದಗಳು. ಇನ್ನಿಬ್ಬರೇ ಮಾತಾಡ್ತಾರೆ. ರೈತರ ಪರವಾಗಿ ರೈತ ಮುಖಂಡರು ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಸೈಲೆನ್ಸ್ ಪ್ಲೀಸ್, ದಯವಿಟ್ಟು. SIR ಪ್ರಕ್ರಿಯೆಯಿಂದ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಬೆಳಕು ಚೆಲ್ಲಕ್ಕೆ ನಾನು ಬಂದಿದ್ದೇನೆ. ಇತ್ತೀಚೆಗೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಬರಗಾಲ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲ, ಬಿತ್ತನೆ ಸರಿಯಾದ ಸಂದರ್ಭದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗಿದ್ದಾರೆ. ಒಂದಷ್ಟು ರೈತ ಮಕ್ಕಳು, ಕಾರ್ಮಿಕರು ಕೆಲಸವನ್ನು ನೋಡಿಕೊಂಡು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಗುಳೆ ಹೋಗಿದ್ದಾರೆ. ಏನು SLOಗಳು, BLOಗಳು ಮನೆಗೆ ಬಂದು ಫಾರ್ಮನ್ನು ಕೊಟ್ಟು ಹೋಗ್ತಾರೆ. ಯಾವುದೋ ಬೇರೆ ರಾಜ್ಯದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲಿನ ಕಾರ್ಖಾನೆಯ ಮಾಲೀಕ ರಜಾ ಕೊಡೋದಿಲ್ಲ. ಅವನು 1 ಸರಿ 2 ಸರಿ ಅರ್ಜಿ ಕೊಡ್ತೀರಿ, ಹೋಗ್ತೀರಿ, ಅವನನ್ನು BLOಗಳು ಬಂದಿದ್ರು ನೀವು ಅರ್ಜಿ ವಾಪಸ್ ಕೊಟ್ಟಿಲ್ಲ ಅಂತಂತೇಳಿ ಪಟ್ಟಿಯಿಂದ ಕೈ ಬಿಡ್ತೀರಿ. ನಾವು ಯಾವ ನಾಗರಿಕ ಸಮಾಜದಲ್ಲಿದ್ದೀವಿ? ಒಬ್ಬ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟ್ ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಅವೈಜ್ಞಾನಿಕ ನೀತಿಯಿಂದ, ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಅವೈಜ್ಞಾನಿಕ ನೀತಿಯಿಂದ ತನ್ನ ಹಕ್ಕನ್ನು ಕಾರ್ಮಿಕ ಒಬ್ಬ ಕಳ್ಕೋತಾನೆ, ರೈತರ ಮಗ ಕಳ್ಕೋತಾನೆ, ಅವಿದ್ಯಾವಂತ ರೈತ ಕಳ್ಕೋತಾನೆ ಅಂತ ಹೇಳಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಈ ನಾಗರಿಕ ಸಮಾಜದಲ್ಲಿ ಎಲ್ರಿಗೂ ಕೂಡ ಮತ ಹಾಕುವಂಥ ಹಕ್ಕಿದೆ, ಮತ್ತು ನಮಗೆಲ್ರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕಿದೆ. ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ನೀವ್ಯಾರು? ಒಂದು ಚುನಾವಣಾ ದೃಷ್ಟಿಯಿಂದ ಇಟ್ಕೊಂಡು ಒಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಈ ರೀತಿಯಾದಂಥ ಹುನ್ನಾರ ಮಾಡ್ತಕ್ಕಂಥದ್ದನ್ನು ನಮ್ಮ ಪ್ರಕಾಶ್ ಅವರು, ನಮ್ಮ ಶ್ರೀಧರ್ ಅವರು, ನಾವೆಲ್ಲರೂ ಕೂಡ ಪ್ರಜ್ಞಾವಂತ ಮತದಾರರು, ಪ್ರಗತಿಪರ ಸಂಘಟನೆಗಳು ನಾವೆಲ್ಲರೂ ಕೂಡ ಒಕ್ಕಲಿನಿಂದ ವಿರೋಧಿಸ್ತಾ ಇದ್ದೇವೆ. ಮತ್ತೆ ಗಡುವನ್ನು ಕೊಡ್ತೀರಿ, ಜುಲೈನಲ್ಲಿ ಗಡುವು ಕೊಡ್ತೀವಿ, ಈಗ ಆಗಸ್ಟ್ನಲ್ಲಿ ಗಡುವು ಕೊಟ್ಟಿರ್ತೀರಿ. ಯಾವುದೇ ಕಾರಣಕ್ಕೂ ಈ ಕಡಿಮೆ ಸಮಯದಲ್ಲಿ ಈ ಪ್ರಕ್ರಿಯೆಗಳನ್ನು ಮುಗಿಸ್ಲಿಕ್ಕಾಗೋದಿಲ್ಲ. ಈಗಾಗಲೇ ಇಲ್ಲಿ ಮಾತನಾಡ್ತಕ್ಕಂಥ ಎಲ್ಲರೂ ಕೂಡ ಲೋಪದೋಷಗಳನ್ನು ಹೇಳಿದ್ದಾರೆ. ಇದಕ್ಕೆ ಆನ್ಸರಬಲ್ ಟು ಚುನಾವಣಾ ಮುಖ್ಯ ಆಯುಕ್ತರು, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಸರಿಪಡಿಸ್ತೀರಿ ನೋಡಿ. ಹೊಸ ಮತದಾರರು ನೀವು 1000 ಜನ 1,00,000 ಜನ ಸೇರಿಸ್ಕೊಳ್ಳೋದು ಮುಖ್ಯ ಅಲ್ಲ. ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿಂದ ವಂಚಿತನಾಗ್ತಾನಲ್ಲ, ಇದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನು ಕೂಡ ಪ್ರಶ್ನೆ ಮಾಡಬೇಕು. ಇಲ್ಲದೇ ಇದ್ರೆ 2028ಕ್ಕೆ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕಾಗದೇ ಇರುವಂಥ ಸರ್ಕಾರ ಈ ನಾಡಿನಲ್ಲಿ ಬರುತ್ತೆ. ಆವತ್ತು ನಾವು ಯಾವುದೇ ಥರದ ಹೋರಾಟಗಳನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಇವತ್ತೇ ನಮ್ಮ ಹಕ್ಕನ್ನು ಪಡ್ಕೋಬೇಕಾದ್ರೆ ಎಲ್ಲ ನಾಗರಿಕರು ಕೂಡ ಪ್ರಕಾಶ್ ಅವರ ಥರ ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ವಾದ. ನಮಸ್ಕಾರ. ಕೊನೆಗೆ ಕಾತರಿಸ್ತಾ ಇದ್ದೀರಿ, ಆದರೂ ಅದಕ್ಕಿಂತ ಕೊನೆಯದಾಗಿ ನಾನು ಮಾತಾಡ್ತಿದ್ದೀನಿ. ಒಂದು 2-3 ಮುಖ್ಯ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲೇಬೇಕಾಗಿದೆ. ಮೊದಲು ಇಬ್ಬರಿಗೆ ಧನ್ಯವಾದಗಳು ಹೇಳಬೇಕು. ಒಂದು ನಮ್ಮ ಎಲೆಕ್ಷನ್ ಕಮಿಷನರ್ ಅವರಿಗೆ, ಯಾಕಪ್ಪ ಅಂತ ಹೇಳಿದ್ರು ಪ್ರಕಾಶ್ ರಾಜ್ ಅವ್ರನ್ನ ಡಿಲೀಟ್ ಮಾಡಿ
ಕರ್ನಾಟಕದ ನಾಗರಿಕರಿಗೆ ಬಹಳ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವ್ರಿಗೊಂದು ದನಿ ಬರಂಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಜನ ಆತಂಕದಲ್ಲಿ ನಮ್ಮ ಡಿಲೀಟ್ ಆಗ್ತಿದೆ, ನಾವು ಕೂಗಾಡಿದ್ರು ಗೋಳಾಡಿದ್ರು ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಬೀರೋಗಳಿಂದ ಅಲ್ದಾಡಿದ್ರು, ಫೋನ್ ಮಾಡಿದ್ರು, ಕೈಕಾಲು ಹಿಡಿದ್ರು. ಎಲೆಕ್ಷನ್ ಕಮಿಷನ್ಗೆ ಕನಿಷ್ಠ 200 ಲೆಟ್ರು ಬರೆದಿದ್ದೀವಿ ನಾವೆಲ್ಲ ಕೂಡ, ಒಂದಲ್ಲ ಎರಡಲ್ಲ 200 ಲೆಟ್ರು ಬರೆದಿದ್ದೀವಿ, ಒಂದಕ್ಕೂ ಉತ್ತರ ಇಲ್ಲ. ಏನು ಮಾಡಬೇಕು ಅಂತ ಪರದಾಡ್ತಿರೋ ಸಮಯದಲ್ಲಿ ಪ್ರಕಾಶ್ ರಾಜ್ ಅವರ ಓಟ್ನ ಡಿಲೀಟ್ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ನೇರವಾಗಿ ಇದಕ್ಕೆ ಮಾತಾಡೋಕ್ಕೆ ಬಂದಿರೋದ್ರಿಂದ ಇದು ಅವರೊಬ್ಬರ ಪ್ರಶ್ನೆ ಅಲ್ಲ, ಇದು ಕರ್ನಾಟಕದ 1,10,00,000 ಜನರ ಒಂದು ನೋವಿಗೆ ಒಂದು ದನಿ ಇವತ್ತು ಸಿಕ್ಕಂಗಾಗಿದೆ. ಪ್ರಕಾಶ್ ರಾಜ್ ಅವ್ರಿಗೂ ವಿಶೇಷ ಧನ್ಯವಾದಗಳು. ಎಲ್ಲ ಜನರ ಪರವಾಗಿ ನೀವು ಇದನ್ನು ತಗೊಂಡಿರೋದಕ್ಕೋಸ್ಕರ ವಿಶೇಷ ಧನ್ಯವಾದಗಳು. ಈಗ ಅಸಲಿ ವಿಚಾರಕ್ಕೆ ಬರೋಣ. ನಾವು 200 ಲೆಟರ್ನಲ್ಲಿ ಸಾಕಷ್ಟು ವಿಚಾರ ಕೇಳಿದ್ವಿ, ಅದಕ್ಕೆಲ್ಲ ಹೋಗೋದು ಬೇಡ. 3 ಮೂಲಭೂತ ಪ್ರಶ್ನೆಗಳು. ಎಲೆಕ್ಷನ್ ಕಮಿಷನ್ ಉತ್ತರಿಸಲೇಬೇಕು. ಅನ್ಬುಕುಮಾರ್ ಉತ್ತರ ಕೊಡಲ್ಲ, ಜ್ಞಾನೇಶ್ವರ್ ಉತ್ತರ ಕೊಡಲಿ. 3 ಪ್ರಶ್ನೆ ಅಲ್ಲ ಸ್ವಾಮಿ. ಇದುವರೆ ತನಕ ನಾವು ಮೊದಲು SIR ನಡೀತಿತ್ತು, ಈಗೂ SIR ನಡೀತದೆ ಅಂತ ನೀವು ಹೇಳ್ತಿದ್ದೀರಲ್ಲ. ಮೊದಲೆದ್ದೆಲ್ಲ ಕೂಡ ಇಂಟೆನ್ಸಿವ್ ರಿವಿಷನ್ ಮಾಡಿದಾಗ ಎಲ್ಲವೂ ಕೂಡ ವೋಟರ್ ಲಿಸ್ಟ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಡೆತ್ಸು ಇತ್ತು, ಅವಾಗಲೂ ಕೂಡ ಕಡಿಮೆ ಡೆತ್ಸ್ಗಳು ಡಿಲೀಟು ಆಗ್ತಿದ್ವು, ಹುಟ್ಟೋರು ಜಾಸ್ತಿ ಜನ ಇದ್ದರು. ಹಾಗಾಗಿ ವೋಟರ್ ಲಿಸ್ಟ್ ಬೆಳೀತಲೇ ಇತ್ತು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಇಂಟೆನ್ಸಿವ್ ರಿವಿಷನ್ ಮಾಡಿದಾಗ ರಿವರ್ಸ್ ಹೆಂಗೆ ಹೋಗುತ್ತೆ? ಇದು ನಂಬರ್ 1 ಪ್ರಶ್ನೆ. ನಂಬರ್ 2, ಉತ್ತರ ಭಾರತದಲ್ಲಿ ಫಸ್ಟ್ ಡಿಲಿಷನ್ ಶುರು ಆಯಿತು, ಬಿಹಾರದ ಫಸ್ಟ್ ನಮಗೆ ಬಂತು. ಬಿಹಾರದ ಡಿಲಿಷನ್ ಆದಾಗ ನಾವೆಲ್ಲ ಏನು ಅನ್ಕೊಂಡಿದ್ವಿ, ಮೈಗ್ರೇಷನ್ ಆಗ್ತಾ ಇದೆ ಸಿಕ್ಕಾಬಟ್ಟೆ, ಹಾಗಾಗಿ ನಾರ್ತವರೆಲ್ಲ ಕೂಡ ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಹಾಗಾಗಿ ಮೈಗ್ರೆಂಟ್ ವರ್ಕರ್ಸು ಸರಿಯಾಗಿ ರೆಪ್ರೆಸೆಂಟ್ ಆಗ್ತಿಲ್ಲ, ಹಾಗಾಗಿ ಇದ್ರೂ ಇರ್ಬೋದು. ಅದು ಅನ್ಯಾಯನೇ. ಮೈಗ್ರೆಂಟ್ ವರ್ಕರ್ಸ್ ಆದರೂ ಕೂಡ ವೋಟಿಂಗ್ ರೇಟ್ ಉಳಿಬೇಕು, ಎಲ್ಲಾದರೂ ಎಲ್ಲಿ ಉಳಿಬೇಕು, ಆದರೂ ಕೂಡ ಅದನ್ನು ಸರಿಯಾಗಿ ಏನು ಆಗ್ತಾ ಇಲ್ಲ ಪ್ರೋಸೆಸ್ಸು, ಹಾಗಾಗಿ ಮೈಗ್ರೇಟ್ ವೋಟರ್ಸು ಗೆಟಿಂಗ್ ಡಿಲೀಟೆಡ್ ಅಂತ ಅನ್ಕೊಂಡ್ವಿ. UPಯಲ್ಲಿ 2.5 ಕೋಟಿ ಜನ ಹೋದರು. ಅರೆ ಹೌದು, ಅವರು ಕೂಡ ಸಿಕ್ಕಾಪಟ್ಟೆ ಮೈಗ್ರೇಟ್ ಆಗಿದೆ ಅನ್ಕೊಂಡ್ವಿ. ಮೈಗ್ರೇಷನ್ ಆದ ನಾರ್ತ್ ಮೈಗ್ರೇಷನ್ ಎಲ್ಲ ಹೋಗ್ತಿದೆ, ನಾರ್ತ್ ಮೈಗ್ರೇಷನ್ ಎಲ್ಲ ಸೌತಿಗೆ ಬರ್ತಾ ಇದೆ. ಹಂಗಿದ್ದಾಗ ನಾರ್ತಲ್ಲಿ ಡೌನ್ ಆಯಿತು ಅಂದರೆ ಸೌತಲ್ಲಿ ರೈಸ್ ಆಗಬೇಕಾಗಿತ್ತಲ್ಲ. ತಮಿಳ್ನಾಡಲ್ಲೂ 97 ಲಕ್ಷ ಹೋಯಿತು. ಅರೆ ಇದಂಗಾಯಿತು ಅಂತ ಪ್ರಶ್ನೆ ಅನ್ಕೊಂಡ್ವಿ. ಈಗ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೇ 1 ಕೋಟಿ ಚಿಲ್ಲರೆ ಹೋಗ್ಬಿಡ್ತು. ನಾರ್ತಲ್ಲೂ ಡೌನ್ ಆಗುತ್ತೆ, ಸೌತಲ್ಲೂ ಡೌನ್ ಆಗುತ್ತೆ. ಹೇಗೆ? 3ನೇ ಪ್ರಶ್ನೆ, ಕರ್ನಾಟಕದಲ್ಲಿ ತಗೊಂಡು ಕೂಡ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳು ಮತ್ತು ಬಾರ್ಡರ್ ಜಿಲ್ಲೆಗಳಲ್ಲಿ ಡಿಲಿಷನ್ಸ್ ಆಗಿದೆ, ಶಿಫ್ಟೆಡ್. ಅವರು ಆಗಬಾರ್ದು, ಆ ಪಾಯಿಂಟ್ ಬೇರೆ, ಅದಕ್ಕೆ ಆಮೇಲೆ ಬರೋಣ. ಆದರೆ ಇದಕ್ಕೊಂದು ಲಾಜಿಕ್ ಇದೆ. ಯಾಕಂದರೆ ಅಲ್ಲಿಂದ ವಲಸೆ ಇದೆ, ಹೊರಗಡೆಗೆ ಮೈಗ್ರೇಷನ್ ಆಗ್ತಾ ಇದೆ, ಹಾಗಾಗಿ ಆ ಜನ ಡಿಲೀಟ್ ಆಗಿದ್ರ ಅಂತ ಹೇಳ್ಬೋದು. ಆದರೆ ವಾಟ್ ಅಬೌಟ್ ಬೆಂಗಳೂರು ಎಲ್ಲ ಕಡೆಯಿಂದ ವಲಸೆ ಒಳಗೆ ಬರ್ತಾ ಇರುವಂಥದ್ದು, ಇಲ್ಲಿ ರೈಸ್ ಆಗೋದಿರಲಿ 50% ಡೌನ್ ಹೆಂಗಾಗುತ್ತೆ? ಸೊ ಇದು ಏನೋ ಬೇಸಿಕಲಿ ಫಂಡಮೆಂಟಲ್ ಇದ್ರೊಳಗೆ ಪ್ರಾಬ್ಲಮ್ ಇದೆ ಅಂಥೇಳಿ ನಾವೆಲ್ಲರೂ ಕೂಡ ಎದ್ದು ಅದನ್ನು ನಾವು ಪರದಾಡಿ ಅದನ್ನು ನೋಡಿದ್ವಿ. ಈ 3 ಪ್ರಶ್ನೆಗಳು ಅವರ ಹತ್ರ ಉತ್ತರ ಇಲ್ಲ. ಆದರೆ ಫಂಡಮೆಂಟಲಿ ಪ್ರಾಬ್ಲಮ್ ಇರೋದು ಗೊತ್ತಾ? 2 ವಿಚಾರದಲ್ಲಿದೆ. ಒಂದು, ಹಳೆ ಇಂಟೆನ್ಸಿವ್ ರಿವಿಷನ್ ಇದ್ದಾಗ ಮಾಡ್ತಿದ್ದೇನಪ್ಪ ಅಂತ ಹೇಳಿದ್ರೆ, ಮನೆಗೆ ಹೋದಾಗ 3 ಪ್ರೋಸೆಸ್ ಮಾಡೋರು. ಹಳೆಯ ರೆಫರೆನ್ಸ್ ವೋಟರ್ ಲಿಸ್ಟ್ನ ಇಟ್ಕೊಂಡು ಮನೆಗೆ ತೋರಿಸ್ಬಿಟ್ಟು ಇದು ಕರೆಕ್ಟ್ ಆಗಿದೆಯಾ ಅಥವಾ ಇದರಲ್ಲಿ ಯಾರಾದರೂ ಡೆತ್ ಇದ್ದಾರಾ ಅಂತ ಕೇಳೋರು. ಡೆತ್ ಇದ್ದರೆ ಅದನ್ನು ಹೊಡೆದಾಕರು, ಫಾರ್ಮ್ ನಂಬರ್ 7 ಎಂಟ್ರಿ ತೊಗೊಂಡು ಅದನ್ನು ಹೊಡೆದಾಕಂತರು. ಅಥವಾ ಡೂಪ್ಲಿಕೇಟ್ ವೋಟ್ ಇದ್ರೂ ಕೂಡ ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡು 7 ಫಾರ್ಮ್ ನಂಬರ್ ತುಂಬಿ ಡಿಲೀಟ್ ಮಾಡೋರು. ನಿಮ್ಮ ಮನೇಲಿ 18 ವರ್ಷ ಆದವ್ರು ಯಾರಾದರೂ ಇದ್ದಾರಾ ಹೊಸಬ್ರು ಅಂತ ಕೇಳೋರು. ಹೌದು ಅಂತಿದ್ರೆ ಫಾರ್ಮ್ ನಂಬರ್ 6 ಮಾಡಿ ತುಂಬಿಟ್ಟು ಅವ್ರನ್ನ ಒಳಗಡೆ ಸೇರಿಸ್ಕೊಳ್ಳೋರು. ನಿಮ್ಮ ಕಡೆಯಿಂದ ಯಾರಾದರೂ ಶಿಫ್ಟ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿದಾರಾ, ಫ್ಯಾಮಿಲೀಸ್ ಮ್ಯಾರೇಜ್ ಆಗಿ ಶಿಫ್ಟ್ ಆಗಿಬಿಡ್ತಾರೆ, ನೀವು ಯಾರಾದರೂ ಶಿಫ್ಟ್ ಆಗಿಬಿಟ್ಟಿದ್ದೀರಾ? ಹೌದು, ಕೆಲವರು ಶಿಫ್ಟ್ ಆಗಿದ್ದಾರೆ. ಫಾರಂ ನಂಬರ್ 8 ಕೊಟ್ಟುಬಿಟ್ಟು ಅವರಿಗೆ ಶಿಫ್ಟಿಂಗ್ ಮಾಡೋರು. ಅಥವಾ ಯಾರಾದರೂ ನಿಮ್ಮ ಬೂತಿಗೆ ಬೇರೆ ಕಡೆಯಿಂದ ವೋಟರ್ಸು ಶಿಫ್ಟ್ ಆಗಿ ನಿಮ್ಮ ಬೂತಿಗೆ ಬಂದಿದ್ದಾರಾ, ಈ ಮನೆಗೆ ಹೊಸದಾಗಿ ಬಂದಿದ್ದೀರಾ, ನೀವು ಎಲ್ಲಿಂದ ಬಂದ್ರಿ, ಅಲ್ಲಿಂದ ಬಂದ್ರಾ, ಓಕೆ ನೀವು ಫಾರಂ ನಂಬರ್ 8 ತಗೊಳ್ಳಿ, ಈ ಅಡ್ರೆಸ್ಸಿಗೆ ಚೇಂಜ್ ಮಾಡ್ಕೊಂಡು ಬನ್ನಿ. ಸೊ ದಟ್ ಈಸ್ ದ ಕಂಪ್ಲೀಷನ್. ದಿಸ್ ವಾಸ್ ಎ ಸೈಂಟಿಫಿಕ್ ಮೆಥಡ್. ಈಗ ಮಾಡ್ತಿರೋದೇನು, ಈ ಸರಿ ಇಂಟೆನ್ಸಿವ್ ರಿವಿಷನ್ನಲ್ಲಿ ಫಾರಂ ನಂಬರ್ 6 ಫಾರಂ ನಂಬರ್ 8 ಬಳಸೇ ಇಲ್ಲ. ಓನ್ಲಿ ಎನ್ಯುಮರೇಷನ್ ಫಾರ್ಮ್. ಟೋಟಲ್ ಪರ್ಪಸ್ ಈಸ್ ಟು ಜಸ್ಟ್ ಗೋ ಆನ್ ಡಿಲಿಷನ್, ನಾಟ್ ಆಡಿಂಗ್. ಯಾಕೆ ಫಾರಂ ನಂಬರ್ 6 ಅಲ್ಲಿ ಹೊಸಬ್ರನ್ನ ಆಡ್ ಮಾಡಲಿಲ್ಲ? ಯಾಕೆ ಶಿಫ್ಟಿಂಗ್ನ ಹೊರಗೋಗಿದ್ದೀರಾ ಒಳಗೆ ಬಂದಿರ ಅಂತ ಕೇಳಲಿಲ್ಲ?
ಹೌಸ್ ಟು ಹೌಸ್ ಅಂದರೆ ಎವರಿ ಹೌಸಲ್ಲಿರುವ ಪ್ರತಿ ಸಿಟಿಸನ್ನ ಕೇಳಬೇಕು. ಯು ಹ್ಯಾವ್ ನಾಟ್ ಆಸ್ಕ್ಡ್ ಎವರಿ ಸಿಟಿಸನ್, ಯು ಹ್ಯಾವ್ ಆಸ್ಕ್ಡ್ ಓನ್ಲಿ 2025. ಮತ್ತು ಅದಕ್ಕೆ ಕೆಲವು ರೀಸನ್ಸ್ ಕೊಟ್ಟು ಡಿಲೀಟ್ ಮಾಡಾಕ್ತಾ ಇದ್ದೀರಾ ನೀವು. ನಿಮಗೆ ಆಡ್ ಮಾಡುವ ಪ್ರೋಸೆಸ್ಸೇ ಇಲ್ಲ ಇದರೊಳಗೆ. ಇದು ನಂಬರ್ 1 ಕಾರಣ. ಎರಡನೆಯದು ಶಿಫ್ಟೆಡ್ ಜನರನ್ನ, ಪ್ರಕಾಶ್ ರಾಜ್ ಅವರು ಇದ್ರ ಮೇಲೆ ಡೀಟೇಲ್ ಆಗಿ ಮಾತಾಡ್ತಾರೆ, ನಾನು ಹೋಗೋದಿಲ್ಲ. ಶಿಫ್ಟೆಡ್ ಜನರನ್ನ ಡಿಲೀಟೆಡ್ ಅಂತ ಪರಿಗಣಿಸೋಕ್ಕಾಗಲ್ಲ. ಆಬ್ಸೆಂಟ್ನೂ ಕೂಡ ಡಿಲೀಟೆಡ್ ಅಂತ ಪರಿಗಣಿಸೋಕ್ಕಾಗಲ್ಲ. ಆಬ್ಸೆಂಟ್ ಅಂದ್ರೆ ಅವ್ರ ಮನೆ ಇದೆ, ಅಲ್ಲಿದ್ದಾರೆ, ನೀವು ಹೋದಾಗ ಸಿಕ್ಕಿಲ್ಲ ಅಷ್ಟೇ. ಆಬ್ಸೆಂಟಲ್ಲಿ ಹೋಗಿರೋರು ಯಾರು ಗೊತ್ತಾ? ಆಬ್ಸೆಂಟಲ್ಲಿ ಹೋಗಿರೋರು ಎಲ್ಲ ಕೂಡ ದುಡಿಯುವ ಜನ. ನೀವು ಮನೆಗೆ ಬಂದಾಗ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಬೆಳಗ್ಗೆ 7 ಗಂಟೆಗೆ ಕೆಲಸ ಹೋಗಿದ್ದಾರೆ, ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾರೆ. ನೀವು ಮನೆಗೆ ಬಂದಾಗ ಸಿಗಲ್ಲ ಅವರು. ಅವ್ರು ಫೋನ್ ಮಾಡಿದಾಗ ನೀವು ಎತ್ತಲ್ಲ, ಅವ್ರು ಡಿಲೀಟ್ ಮಾಡಿದ್ದೀರಿ. ಶಿಫ್ಟಿಂಗಲ್ಲಿ ಡಿಲೀಟ್ ಆಗ್ತಿರೋರು ಯಾರು ಗೊತ್ತಾ? ಬಾಡಿಗೆ ಮನೆಯಲ್ಲಿ ಬದಲಾಯಿಸಿರುವಂಥವ್ರು, ದುಡಿಲಿಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮನೆ ಬದಲಾಯಿಸಿರೋರು, ಮದುವೆ ಆಗಿ ಗಂಡ ಮನೆಗೆ ಶಿಫ್ಟ್ ಆಗಿರುವ ಮಹಿಳೆಯರು, ಈ 3 ಸೆಕ್ಷನ್ನೇ. ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದ ತಪ್ಪ, ಅವರು ದುಡಿಯೋಕೆ ಮನೆ ಬದಲಾಯಿಸಿದ ತಪ್ಪ, ಬಾಡಿಗೆ ಮನೆ ಬದಲಾಯಿಸಿದ ತಪ್ಪ. ಇದು ಟೋಟಲಿ ರಾಂಗ್. ಅದಕ್ಕೆ ಒಂದೇ ಮೇಜರ್ ಡಿಮ್ಯಾಂಡ್ ಅವರಿಗೆ, ನೀವು ಹಾಫ್ ಪ್ರೋಸೆಸ್ ಮಾಡಿದ್ದೀರಾ, ಫುಲ್ ಪ್ರೋಸೆಸ್ ಮಾಡಿ. ಮನೆಗೆ ಹೋಗಿ ಡಿಲೀಟ್ ಮಾಡಿದ್ದೀರಿ, ಇನ್ನೊಂದು ಸರಿ ಮನೆಗೆ ಕಳಿಸಿ BLOsನ. ಎಲ್ಲರಿಗೂ ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 8 ಕೊಡಿ. ಎಲ್ಲರೂ ಕೂಡ ವಾಪಸ್ ತಗೊಳ್ಳಿ. ಆಮೇಲೆ ನೀವು ಡ್ರಾಫ್ಟ್ ಲಿಸ್ಟ್ ಅನೌನ್ಸ್ ಮಾಡಬೇಕು. ಅದುವರೆಗೆ ತನಕ ಈ ಡ್ರಾಫ್ಟ್ ಲಿಸ್ಟ್ನ ನೀವು ಅನೌನ್ಸ್ ಮಾಡೋಂಗಿಲ್ಲ, ಡಿಲೀಟ್ ಮಾಡೋಂಗಿಲ್ಲ. ಥ್ಯಾಂಕ್ ಯು. ಎಮೋಷ್ನಲ್ ಆಗ್ಬಿಟ್ರು. ಒಳ್ಳೆಯದು.